ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಈಗ ವರ್ಬ್ ಅಥವಾ ಕ್ರಿಯಾಪದದ ಮುಂದುವರೆದ ಭಾಗಗಳನ್ನು ನೋಡೋಣ. ಇನ್ ಸಿಂಪಲ್ ವರ್ಡ್ಸ್ ಐ ಕ್ಯಾನ್ ಸೇ ಟೈಪ್ ಆಫ್ ವರ್ಬ್ ಟುಡೇ ವಿ ಆರ್ ಗೋಯಿಂಗ್ ಟು ಸಿ. ಅಂದರೆ ನ್ಯೂ ಟೈಪ್ ಆಫ್ ವರ್ಬ್ ವಿ ಆರ್ ಗೋಯಿಂಗ್ ಟು ಸಿ ನಾವು. ಅಂದರೆ ಇವತ್ತು 8th ಒನ್ ಅಥವಾ 8ನೇದು ಫ್ರೇಸಲ್ ವರ್ಬ್ಸು. ಫ್ರೇಸಲ್ ವರ್ಬ್ಸು ಅಂದರೆ ಒಂದು ಪದ ಸಮುಚ್ಚಯ. ಇಲ್ಲಿ ಪದ ಸಮುಚ್ಚಯ ಅಂದರೆ ಫ್ರೇಸ್ ಅನ್ಬೇಕಾಗುತ್ತೆ. ಇಲ್ಲಿ ಅಂದರೆ ಒಂದು ಪದ ಸಮುಚ್ಚಯದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳಿದ್ದು ಅವುಗಳಲ್ಲಿ ಒಂದು ವರ್ಬ್ ಇದ್ದರೆ ಆ ಪದ ಸಮುಚ್ಚಯವನ್ನು ಫ್ರೇಸಲ್ ವರ್ಬ್ ಅಂತ ಹೇಳಲಿಕ್ಕೆ ಬರುತ್ತೆ. ಅಂದರೆ ಒಂದು ಸಮುಚ್ಚಯ ಅಂದರೆ ಒಂದು ಪದ ಸಮುಚ್ಚಯ ಅಂದರೆ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳಿದ್ದು ಅವುಗಳಲ್ಲಿ ಒಂದು ವರ್ಬ್ ಇದ್ದರೆ ಅದಕ್ಕೆ ಫ್ರೇಸಲ್ ವರ್ಬ್ ಅನ್ನಬೇಕು. ಇಲ್ವಾ ಪದ ಸಮುಚ್ಚಯ ಅಂತ ಹೇಳೋಕ್ಕಾಗುತ್ತೆ. ಕನ್ನಡದಲ್ಲಿ ಪದ ಸಮುಚ್ಚಯ ಅನ್ನಬೇಕು, ಇಂಗ್ಲೀಷಲ್ಲಿ ಫ್ರೇಸಲ್ ವರ್ಬ್ ಅಂತ ಹೇಳ್ಬೇಕಾಗುತ್ತೆ. ಫ್ರೇಸಲ್ ವರ್ಬ್ನ ನಾವು ಇಂಗ್ಲೀಷಲ್ಲಿ ಪ್ರಿಪೋಸಿಷನ್ ನೊಂದಿಗೆ ಹೇಳ್ಬೋದು, ಹಾಗೆ ಅಡ್ವರ್ಬ್ ನೊಂದಿಗೆ ಕೂಡ ಹೇಳ್ಬೋದು. ಒಟ್ಟಿಗೆ ಹೇಳ್ಬೇಕಾದ್ರೆ ಫ್ರೇಸಲ್ ವರ್ಬ್ಗಳು ಪ್ರಿಪೋಸಿಷನ್ನು ಆ್ಯಂಡ್ ಅಡ್ವರ್ಬ್ ನೊಂದಿಗೆ ಏರ್ಪಡುತ್ತವೆ ಅಂತ ಹೇಳಬೇಕಾಗುತ್ತೆ. ಅಂದರೆ ಒಂದು ಫ್ರೇಸಲ್ ವರ್ಬಲ್ಲಿ ಪ್ರಿಪೋಸಿಷನ್ ಇರಬೇಕು, ಅಡ್ವರ್ಬ್ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಒಂದು ವರ್ಬ್ನ ಅರ್ಥದಲ್ಲಿ ವ್ಯತ್ಯಾಸ ಉಂಟಾದರೆ ಅಥವಾ ದೊಡ್ಡದಾದರೆ ಅಥವಾ ವಿಶಾಲವಾದರೆ ಆ ವರ್ಬನ್ನು ಕೂಡ ನಾವು ಫ್ರೇಸಲ್ ವರ್ಬ್ ಅಂತ ಹೇಳಬೇಕಾಗುತ್ತೆ. ನಿಮಗೆ ಗೊತ್ತಾಗದೇ ಇದ್ದರೆ ಮುಂದೆ ನೋಡೋಣ, ಗೊತ್ತಾಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಫ್ರೇಸಲ್ ವರ್ಬಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿ ವರ್ಬ್ ಪ್ಲಸ್ ಅಡ್ವರ್ಬ್ ಎರಡು ಇರಬೇಕು, ಆಗ ಮಾತ್ರ ಅದು ಫ್ರೇಸಲ್ ವರ್ಬ್ ಆಗುತ್ತೆ. ನೋಡ್ಕೊಳ್ಳಿ, ಸಿಟ್ ಡೌನ್ ಎರಡಿದೆ, ಎರಡು ವರ್ಡ್ಸ್ ಅಂದ್ಕೊಳ್ಳಿ, ಎರಡು ಪದಗಳಿವೆ. ಹಾಗೆ ಸ್ಟ್ಯಾಂಡ್ ಅಪ್ ಇಲ್ಲಿ ಕೂಡ ಎರಡು ಡಿಫ್ರೆಂಟ್ ವರ್ಡ್ಸ್ ಇವೆ. ಹಾಗೆ ಮುಂದುವರೆದು ಸೆಟ್ ರೈಟ್ ಅಂದರೆ ಕೂಡ ಎರಡು ಪದ ಸಮುಚ್ಚಯಗಳಿವೆ, ಎರಡು ಪದಗಳಿವೆ. ಎರಡು ಬೇರೆ ಬೇರೆ ಶಬ್ದಗಳಿದ್ದಾಗ ಎರಡು ಬೇರೆ ಬೇರೆ ಪದಗಳಿದ್ದಾಗ ಅವುಗಳಿಗೆ ಫ್ರೇಸಲ್ ವರ್ಬ್ ಅನ್ನಬೇಕಾಗುತ್ತೆ. ಇಲ್ಲಿ ನಾನು 3 ಹೇಳಿದ್ದೀನಿ, ತುಂಬ ಇವೆ. ಮುಂದುವರೆದು ವರ್ಬ್ ಪ್ಲಸ್ ಪ್ರಿಪೋಸಿಷನ್ನು ಅಂದರೆ ಇದು ಕೂಡ ಫ್ರೇಸಲ್ ವರ್ಬ್ ಆಗುತ್ತೆ. ನೋಡ್ಕೊಳ್ಳಿ, ಇಲ್ಲಿ ಕಮ್ ಅಕ್ರಾಸ್, ಇಲ್ಲಿ ಕಮ್ ಅನ್ನೋದು ವರ್ಬ್, ಅಕ್ರಾಸು ಅಂದರೆ ಪ್ರಿಪೋಸಿಷನ್ ಆಗುತ್ತೆ. ಎರಡು ಒಟ್ಟಿಗೆ ಹೇಳ್ಬೇಕಾದ್ರೆ ಅದು ಫ್ರೇಸಲ್ ವರ್ಬ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಂತರ ಪಾಸ್ ಥ್ರೂ, ಇಲ್ಲಿ ಪಾಸ್ ಅನ್ನೋದು ವರ್ಬ್, ಥ್ರೂ ಅನ್ನೋದು ಪ್ರಿಪೋಸಿಷನ್ ಆಗುತ್ತೆ. ಹಾಗೆ ಮುಂದುವರೆದು ಲುಕ್ ಅಂದರೆ ನೋಡು, ಆಫ್ಟರ್ ಅನ್ನೋದು ಪ್ರಿಪೋಸಿಷನ್ ಆಗುತ್ತೆ, ಲುಕ್ ಅನ್ನೋದು ವರ್ಬ್ ಆಗುತ್ತೆ. ಆ್ಯಂಡ್ ಸೋ ಮೆನಿ ವರ್ಡ್ಸ್ ಆರ್ ಅವೈಲೇಬಲ್ ಇನ್ ಇಂಗ್ಲೀಷ್. ಐ ಕ್ಯಾನ್ ಸೇ later we have one more thing, that is combining verb plus adverb plus preposition. Here you can see, here ಅಂದರೆ ಇಲ್ಲಿ ನೋಡಿ 3 ಪದಗಳಿವೆ, 2 ಅಥವಾ 3 ಎರಡಕ್ಕಿಂತ ಹೆಚ್ಚು ಅಂತ ಹೇಳಿದ್ನಲ್ಲ, ಇಲ್ಲಿ ಎರಡಕ್ಕಿಂತ ಹೆಚ್ಚಿದೆ. ನೋಡ್ಕೊಳ್ಳಿ, ವರ್ಬ್ ಪ್ಲಸ್ ಅಡ್ವರ್ಬ್ ಪ್ಲಸ್ ಪ್ರಿಪೋಸಿಷನ್ ಇದ್ದಾಗ ನೋಡ್ಕೊಳ್ಳಿ, ಕಮ್ ಅಪ್ ಅಗೇನ್. ಇಲ್ಲಿ ಕಮ್ ಅಂದರೆ ವರ್ಬ್, ಅಪ್ಪು ಅನ್ನೋದು ಅಡ್ವರ್ಬ್, ಅಗೇನು ಅನ್ನೋದು ಪ್ರಿಪೋಸಿಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮುಂದುವರೆದು ಲುಕ್ ಫಾರ್ವರ್ಡ್ ಟು ಅಂದರೆ ಇಲ್ಲಿ ಲುಕ್ ಅನ್ನೋದು ವರ್ಬ್, ಫಾರ್ವರ್ಡ್ ಅಂದರೆ ಅಡ್ವರ್ಬ್ ಆಗುತ್ತೆ, ಪ್ರಿಪೋಸಿಷನ್ನು ಇಲ್ಲಿ ಟು ಅಂತ ಆಗುತ್ತೆ. ಆ್ಯಂಡ್ ವಿ ಹ್ಯಾವ್ ಒನ್ ಮೋರ್ ಥಿಂಗ್, ದಟ್ ಈಸ್ ಸೊ ಅಗೇನ್. ಇಟ್ ಈಸ್ ಆ್ಯಂಡ್ ಸೊ ಆನ್ ಅಂದರೆ ಇನ್ನೂ ತುಂಬ ಇವೆ ಅಂತ ಹೇಳ್ತಾ ಇದ್ದೀನಿ. Of course, we are going to see some more examples by next slides. ಇಲ್ಲಿ ಎಕ್ಸಾಂಪಲ್ ನಂಬರ್ 1 ಹೇಳ್ತಾ ಇದ್ದೀನಿ, ಈ ಸ್ಟ್ಯಾಂಡ್ ಅಪ್ ಫಾರ್ ಸ್ಪೀಚ್. ಇಲ್ಲಿ ಸ್ಟ್ಯಾಂಡ್ ಅಪ್ ಅನ್ನೋದು ಫ್ರೇಸಲ್ ವರ್ಬ್ ಆಗುತ್ತೆ. ಅಂದರೆ ಇಲ್ಲಿ ಸ್ಟ್ಯಾಂಡು ಅನ್ನೋದು ವರ್ಬ್, ಅಪ್ಪು ಅನ್ನೋದು ಅಡ್ವರ್ಬ್ ಆಗುತ್ತೆ. ಇಲ್ಲಿ ಒಟ್ಟಿಗೆ ಹೇಳ್ಬೇಕಾದ್ರೆ ಸ್ಟ್ಯಾಂಡು ಅಪ್ ಫಾರ್ ಸ್ಪೀಚ್ ಅಂದರೆ ಅವನು ಭಾಷಣ ಮಾಡಲು ಅಂತ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 2 ಅಲ್ಲಿ ಹೇಳ್ತಾ ಇದ್ದೀನಿ, ಈ ಸ್ಯಾಟ್ ಡೌನು ಫಾರ್ ದ ಫುಡ್. ಅಂದರೆ ಇಲ್ಲಿ ಕೂಡ ಸ್ಯಾಟ್ ಡೌನು ಅಂದರೆ ಇದು ಫ್ರೇಸಲ್ ವರ್ಬ್ ಆಗುತ್ತೆ. ಅಂದರೆ ಇಲ್ಲಿ ಸ್ಯಾಟು ಅನ್ನೋದು ವರ್ಬ್, ಡೌನ್ ಅನ್ನೋದು ಅಡ್ವರ್ಬ್ ಆಗುತ್ತೆ. ಒಟ್ಟಿಗೆ ಸ್ಯಾಟು ಡೌನು ಫಾರ್ ದ ಫುಡ್ ಅಂದರೆ ಅವನು ಊಟ
ಹಾಲು ಕುಡಿದಂತಾಗುತ್ತೆ. ಒಂದು ಶಿ ಸ್ಟುಡ್ ಅಪ್ ದ ಬೆಂಚ್. ಇದರಲ್ಲಿ ಕೂಡ ಒಂದು ಅಪ್ಪು ಅನ್ನೋದು ವರ್ಬು ಎರಡು ಕೂಡಿದೆ. ಅದಕ್ಕೆ ಹೇಳ್ತಿದ್ದೀನಿ ಶಿ ಸ್ಟುಡ್ ಅಪ್ಪು ಆದ ಬೆಂಚು ಅಂದರೆ ಅವಳು ಬೆಂಚ್ ಮೇಲೆ ನಿಂತಂತಾಗುತ್ತೆ. ನಂತರ ಫೋರ್ತ್ ಒನ್ನು ಎಕ್ಸಾಂಪಲ್ ಫೋರ್ತ್ ಒನ್ನು ದಟ್ ಈಸ್ ದ ಟ್ರೈನು ಪಾಸ್ ಥ್ರೂ ದ ಸ್ಯಾಂಡ್. ಅಂದರೆ ಕನ್ನಡದಲ್ಲಿ ಬರೀ ಟ್ರೈನು ಸ್ಯಾಂಡ್ನ ಮೂಲಕ ಅಂತ ಹೋಗಿದಂತಾಗುತ್ತೆ. ಇಲ್ಲಿ ಪಾಸ್ ಅನ್ನೋದು ಹೊರಬಾಗಿದೆ, ಥ್ರೂ ಅನ್ನೋದು ಪ್ರಿಪೋಷನ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್ ಎಕ್ಸಾಂಪಲು ಆ್ಯಂಡ್ ಫಿಫ್ತ್ ಎಕ್ಸಾಂಪಲು ನೋಡ್ಕೊಳ್ಳಿ. ವಿ ಕೇಮ್ ಓವರ್ ಬ್ರಿಡ್ಜು. ಅಂದರೆ ಇಲ್ಲಿ ಕೇಮ್ ಅನ್ನೋದು ಹೊರಬಾಗುತ್ತೆ, ಓವರ್ ಅನ್ನೋದು ಪ್ರಿಪೋಷನ್ ಆಗುತ್ತೆ ಅಂತ ಹೇಳಿದ್ದೀನಿ. ಇಲ್ಲಿ ಒಟ್ಟು ಹೇಳಿದಾಗ ವಿ ಕೇಮು ಓವರ್ ದ ಬ್ರಿಡ್ಜು ಅಂದರೆ ನಾವು ಅಣೆಕಟ್ಟಿನ ಮೇಲೆ ಬಂದೆವು ಅಂತಾಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲು 6 ನೋಡ್ಕೊಳ್ಳಿ. ವಿ ಲುಕ್ ಫಾರ್ವರ್ಡ್ ಟು ಸಿ ಹರ್. ಅಂದರೆ ಕನ್ನಡದಲ್ಲಿ ನಾವು ಅವಳನ್ನು ನೋಡಲು ಕಾಯ್ತಾ ಇದ್ದೆವಂತಾಗುತ್ತೆ. ಇಲ್ಲಿ ಲುಕ್ಕು ಅಂದರೆ ಹೊರಬಾಗುತ್ತೆ, ಫಾರ್ವರ್ಡು ಅಂದರೆ ಪ್ರಿಪೋಷನ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಸಾರಿ, ಫಾರ್ವರ್ಡ್ ಅನ್ನೋದು ಪ್ರಿಪೋಷನ್ ಅಲ್ವಾ, ಅಡ್ವರ್ಬ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಇಲ್ಲಿ ಒಟ್ಟಿಗೆ ಹೇಳಿದಾಗ ನಾವು ಅವಳನ್ನು ನೋಡಲು ಕಾಯುತ್ತಾ ಇದ್ದೇವೆ ಅಂತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ವರ್ಬು ಆ್ಯಂಡ್ ಎಕ್ಸಾಂಪಲ್ಸು ಕಂಪ್ಲೀಟೆಡು. ನೆಕ್ಸ್ಟು ಟೈಪ್ ಆಫ್ ವರ್ಬು ದಟ್ ಈಸು 9th ಒನ್ನು ಲಿಂಕ್ ವರ್ಬ್ಸು ಆರು ಕೋಪ್ಲಸ್. ಅಂದರೆ ಅರ್ಥ ಇಲ್ಲ, ಯಾಕಂದರೆ ಇಂಗ್ಲೀಷಲ್ಲಿ ಹೇಳಿದ್ದೆ ತುಂಬ ವರ್ಬು ಟೈಪಿಗೆ ಕನ್ನಡದಲ್ಲಿ ಯಾವುದೇ ಅರ್ಥ ಇರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಲಿಂಕ್ ವರ್ಬು ಅಥವಾ ಕೋಪ್ಲಸ್ಸು ಅಂತ ನೋಡೋಣ. ಇದರಲ್ಲಿ ಅಂದರೆ ಲಿಂಕ್ ವರ್ಬಲ್ಲಿ ಒಂದು ಸಬ್ಜೆಕ್ಟ್ ಇರುತ್ತೆ, ಅದಕ್ಕಿರುವ ಲಕ್ಷಣಗಳನ್ನ ತಿಳಿಸ್ತಾ ಇದ್ರೆ ಅದು ಲಿಂಕ್ ವರ್ಬ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಲಿಂಕು ವರ್ಬ್ನ ಡಿಸ್ಕ್ರೈಬ್ ಅಥವಾ ಹೋಲಿಸಲು ಉಪಯೋಗಿಸುವ ವರ್ಬ್ಗಳನ್ನು ಕೂಡ ನಾವು ಲಿಂಕ್ ವರ್ಬ್ಸ್ ಅನ್ನಬೇಕು ಅಥವಾ ಕೋಪ್ಲಸ್ ಅನ್ನಬೇಕಾಗುತ್ತೆ. ನೋಡ್ಕೊಳ್ಳಿ, ಸಾಮಾನ್ಯವಾಗಿ ಉಪಯೋಗಿಸುವ ಕೋಪಲಸ್ ಅವುಗಳು ಬಿ, ಬಿಕಮು, ಲುಕ್ಕು, ಸೀಮು, ರಿಮೇನು, ಸೌಂಡು, ಅಪಿಯರು, ಟೇಸ್ಟು, ಫೀಲು, ಸ್ಮೆಲ್ಲು. Some are there corresponding examples of link verbs are given in the next slide. Here example number 1, he looks angry. ಅಂದರೆ ಅದರಲ್ಲಿ ಅವನು ಕೋಪವಾಗಿದ್ದಾನಂತಾಗುತ್ತೆ. ಇಲ್ಲಿ ಲುಕ್ಸ್ ಅನ್ನೋದು ಲಿಂಕ್ ವರ್ಬ್ ಆಗುತ್ತೆ. ಹಾಗೆ ಎಕ್ಸಾಂಪಲ್ ನಂಬರ್ 2 ಹೇಳಿದ್ದಾರೆ, ಈ ಲುಕ್ಸ್ ಹಂಗ್ರಿ ಅಂದರೆ ಅದರಲ್ಲಿ ಅವನು ಹಸಿವುಳ್ಳವನಾಗಿದ್ದಾನಂತಾಗುತ್ತೆ. ಇಲ್ಲಿ ಲುಕ್ಸ್ ಅಂದರೆ ಕೂಡ ಇದು ಕೋಪಲಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಎಕ್ಸಾಂಪಲ್ಲು ನಂಬರ್ 3, ಈ ಬಿಕಮ್ ಲೀಡರು ಅಂದರೆ ಅವನು ನಾಯಕನಾಗುವಂತಾಗುತ್ತೆ. ಇಲ್ಲಿ ಬಿಕೇಮು ಅನ್ನೋದು ಕೋಪಲಸ್ ಆಗುತ್ತೆ ಅಥವಾ ಲಿಂಕ್ ವರ್ಬ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಎಕ್ಸಾಂಪಲ್ಲು 4th, ದಟ್ ಈಸು ಇಟ್ ಸೌಂಡ್ಸ್ ಪ್ಲೀಸೆಂಟ್. ಅಂದರೆ ಕನ್ನಡದಲ್ಲಿ ಅದು ಮನೋಹರವಾಗಿ ಕೇಳಿ ಬರ್ತದೆ ಅಂತಾಗುತ್ತೆ. ಇಲ್ಲಿ ಸೌಂಡ್ಸು ಅನ್ನೋದು ಲಿಂಕ್ ವರ್ಬ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಎಕ್ಸಾಂಪಲ್ಲು ನಂಬರ್ 5, ಸಿ ಸಿಮ್ಸ್ ನೈಸ್. ಅಂದರೆ ಅವಳು ಒಳ್ಳೆಯವಳಂತೆ ಕಾಣಿಸ್ತಾಳೆ ಅಂತಾಗುತ್ತೆ. ಇಲ್ಲಿ ಸಿಮ್ಸು ಎನ್ನುವುದು ಕೋಪಲಸ್ ಆಗುತ್ತೆ ಅಂತ ಹೇಳಿದ್ದೀನಿ. ಕರೆಕ್ಟು. ನಂಬರ್ 6 ಎಕ್ಸಾಂಪಲ್ ನಂಬರ್ 6 ಹೇಳ್ತಾ ಇದ್ದೀನಿ, ಸಿ ಅಪಿಯರ್ಸ್ ಟು ಬಿ ನೈಸ್. ಅಂದರೆ ಕೂಡ ಕನ್ನಡದಲ್ಲಿ ಅವಳು ಒಳ್ಳೆಯವಳಂತೆ ಕಾಣಿಸ್ತಾಳೆ ಅಂತಾಗುತ್ತೆ. ಇಲ್ಲಿ ಅಪಿಯರ್ಸು ಅನ್ನೋದು ಲಿಂಕ್ ವರ್ಬ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಂತರ 7th ಒನ್, ದಿಸ್ ರೂಮ್ ಫೀಲ್ಸ್ ಕೋಲ್ಡ್. ಅಂದರೆ ಇಲ್ಲಿ ಕೂಡ ಫೀಲ್ಸು ಅನ್ನೋದು ಕೋಪಲಸ್ಸು ಅಥವಾ ಲಿಂಕ್ ವರ್ಬ್ ಆಗುತ್ತೆ ಅಂತ ಹೇಳಿದ್ದೀನಿ. ಇಲ್ಲಿ ಅರ್ಥ ಈ ಕೋಣೆಯು ತಣ್ಣಗಿದೆ ಅಂತ ಹೇಳಲಿಕ್ಕೆ ಹೇಳಬೇಕು ದಿಸ್ ರೂಮು ಫೀಲ್ಸು ಕೋಲ್ಡ್ ಅಂತಾಗುತ್ತೆ. ನಂತರ ಎಕ್ಸಾಂಪಲ್ ನಂಬರ್ 8ಅಲ್ಲಿ ಸಿ ಸ್ಮೆಲ್ಸ್ ಆಫ್ ಆನಿಯನ್ಸ್. ಅಂದರೆ ಅವಳ ಹತ್ರ ಈರುಳ್ಳಿಯ ವಾಸನೆ ಇದೆ ಅಂತಾಗುತ್ತೆ ಅಥವಾ ಅವಳ ಹತ್ರ ಈರುಳ್ಳಿಯ ವಾಸನೆ ಬರ್ತದೆ ಅಂತ ಆಗುತ್ತೆ. ಅಂದರೆ ಅವಳು ಮೋಸ್ಟ್ಲಿ ಕಿಚನ್ನಲ್ಲಿರ್ಬೋದು ಅಥವಾ ಅಡುಗೆ ಮನೆಯಲ್ಲಿರ್ಬೋದು ಅಂತ ಹೇಳ್ಕೊಳ್ಳಿ. ಜೊತೆಗೆ ಈ ಹೊತ್ತಿಗೆ ಇಷ್ಟು ಸಾಕಂತ ಹೇಳ್ತೀನಿ. ನಾಳೆ ಬೆಳಗ್ಗೆ ನೆಕ್ಸ್ಟ್ ವರ್ಬ್ ಟೈಪು ನೋಡೋಣ. ನಿಮಗೆ ಇವತ್ತು ನಾನು ಹೇಳಿದ್ದು ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ನಾಳೆ ಬೆಳಗ್ಗೆ ಮತ್ತೆ ಸಿಗೋಣ. ಆಗಲೂ ಕೂಡ ಇಂಗ್ಲೀಷಲ್ಲಿರುವ ವರ್ಬ್ಸ್ಗಳನ್ನು ಮುಂದುವರೆದ ಭಾಗಗಳನ್ನು ಮುಂದುವರೆದ ವರ್ಬ್ ಟೈಪನ್ನು ತಿಳಿಯೋಣ ಮತ್ತು ಕಲಿಯೋಣ.
ಅದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ತಿಳ್ಕೊಂಡಾದ್ಮೇಲೆ ವಿಡಿಯೋ ಅಂತ ಹೊರಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್.